ಓಕೆ, ಈಗಿನ ರೆಕಾರ್ಡಿಂಗ್ ಸ್ಟಾರ್ಟ್. ಓಕೆ, ಸೊ ಇವತ್ತು ನನ್ನ ವಿಡಿಯೋ ಮಾಡೋ ಉದ್ದೇಶ, ಇವತ್ತು ನಾನು ಒಂದು ಹೊಸ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ಜನಕ್ಕೆ ಗೊತ್ತಿರಲ್ಲ, ಯೂಶ್ವಲಿ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಅದನ್ನು ಸಕ್ಸಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಏನಂದ್ರೆ ಸಿಂಪಲ್ಲು, ತುಂಬ ಜನಕ್ಕೆ ಪಿ ಎಫ್ ಇರೋರಿಗೆ ಯೂಸ್ ಆಗುತ್ತೆ. ಇದು ಪಿ ಎಫ್ ಕಂಪ್ನಿಗಳಲ್ಲಿ ಪಿ ಎಫ್ ಬರ್ತಾರತ್ತ ಅಂಥವ್ರಿಗೆ ಯೂಸ್ ಆಗುತ್ತೆ. ಏನಂದರೆ ಸಿಂಪಲ್ಲು, ನಿಮ್ಮ ಪಿ ಎಫ್ ಅಮೌಂಟು ಒಂದು ಕಡೆ ಗ್ಯಾದರ್ ಆಗಿರುತ್ತೆ, ಇಷ್ಟು ಲಕ್ಷ ಅಂತ. ತುಂಬ ವರ್ಷದಿಂದ ಕೆಲಸ ಮಾಡಿರ್ತೀರ, ಬಟ್ ನೀವು ಮನೆ ಕಟ್ಟೋದಕ್ಕೆ ಹೋಮ್ ಲೋನ್ ಅದು ಇದು ಒಂದು ಮಾಡಿರ್ತೀರ ಅಂದರೆ ಪಿ ಎಫ್ ವಿಡ್ರಾ ಮಾಡೋ ಆಪ್ಷನ್ಸ್ ಇರುತ್ತೆ ನಿಮಗೆ. ರೀಸನ್ ಏನು ಕೊಡಬೇಕು ಅಂದರೆ ಹೋಮ್ ಲೋನ್ ರೀಪೇಮೆಂಟ್ ಅಂತ. ಹೋಮ್ ಲೋನ್ ರೀಪೇಮೆಂಟ್ ಅಂತ ಕೊಟ್ಟಾಗ ಏನಾಗುತ್ತೆ, ಇದು ನಿಮ್ಮ ಕೈಗೆ ಬರೋಲ್ಲ ಅಮೌಂಟು. ಸೊ ಕಂಪ್ನಿಯೆಲ್ಲ ಟ್ರಿಗರ್ ಆಗುತ್ತೆ, ಕಂಪ್ನಿಯವರು ಪ್ರಾಸೆಸ್ ಮಾಡ್ತಾರೆ, ಎಷ್ಟು ಲಕ್ಷ ಎಷ್ಟು ಅಮೌಂಟ್ ಇದೆ ಏನು ನೋಡಿಕೊಂಡು ನೀವು ಕೇಳಿರೋ ಅಮೌಂಟು ಎಲ್ಲ ಚೆಕ್ ಮಾಡಿ ಪ್ರಾಸೆಸ್ ಮಾಡ್ತಾರೆ. ಪ್ರಾಸೆಸ್ ಮಾಡಿದ್ಮೇಲೆ ನಿಮ್ಮದು ಡೀಟೇಲ್ಸ್ ಕೇಳ್ತಾರೆ, ಯಾವ ಲೋನ್ಗೆ ನೀವು ರೀಪೇಮೆಂಟ್ ಮಾಡಬೇಕು ಅಂತ. ಸೊ ಯಾವ ಬ್ಯಾಂಕಿಂದ ತೊಗೊಂಡಿದ್ದೀರಾ, ಯಾವ ಲೋನ್ ಅಕೌಂಟ್ ನಂಬರು, ಡೀಟೇಲ್ಸು, ಸ್ಟೇಟ್ಮೆಂಟ್ ಕೇಳ್ತಾರೆ ನಿಮಗೆ, ಎಷ್ಟು ಬ್ಯಾಲೆನ್ಸ್ ಇದೆಯಲ್ಲ ನೋಡೋದಕ್ಕೋಸ್ಕರ. ಯಾಕಂದ್ರೆ ನೀವು 5 ಲಕ್ಷ ಬ್ಯಾಲೆನ್ಸ್ ಇರುತ್ತೆ ಅಂದ್ಕೊಳ್ಳಿ, 6 ಲಕ್ಷ ಪಿ ಎಫ್ ವಿಡ್ರಾ ಮಾಡಿದ್ರೆ ನೀವು 1 ಲಕ್ಷ ನೀವು ಕೈಗೆ ಬರುತ್ತಲ್ಲ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಬಿಡಲ್ಲ ಇವರು. ಏನು ರೀಸನ್ ಏನು ಕೊಟ್ಟಿದ್ದೀರೋ ಅದನ್ನೇ ಯೂಸ್ ಮಾಡಬೇಕಷ್ಟೇ. ಸೊ ರೀಪೇಮೆಂಟ್, ಹೋಮ್ ಲೋನ್ ರೀಪೇಮೆಂಟ್ ಅಂತ ಕೊಟ್ಟಾಗ ಆ ಬ್ಯಾಂಕ್ದು ನೇಮ್ ಹಾಕಿ, ಫಾರ್ ಎಕ್ಸಾಂಪಲ್ ICICI ಬ್ಯಾಂಕೋ LIC HF ಏನೋ ಇದೆಯಲ್ಲ, ಲೋನ್ ತೊಗೊಂಡಿರೋ ಬ್ಯಾಂಕ್ ನೇಮ್ ಹಾಕಿ, ಲೋನ್ ಅಕೌಂಟ್ ನಂಬರ್ ಕೂಡ ಆ ಚೆಕ್ ಮೇಲೆ ಪ್ರಿಂಟ್ ಮಾಡಿ ಬ್ಯಾಂಕ್ ನೇಮ್ ಜೊತೆಗೆ ಅಕೌಂಟ್ ಪೇ ಚೆಕ್ ಕೊಡ್ತಾರೆ ನಿಮಗೆ. ಅದು ತೋರಿಸ್ತೀನಿ ನೋಡಿ ವಿಡಿಯೋಲ್ಲಿ, ಸೆಂಟ್ರಲ್ಲಿ ಆ್ಯಡ್ ಮಾಡ್ತೀನಿ ವಿಡಿಯೋ. ಈಗ ಮೋಟೋ ವ್ಲಾಗ್ ಥರ ವಿಡಿಯೋ ಮಾಡ್ತಿದ್ದೀನಿ, ಯಾಕಂದರೆ ಮೇಯ್ನ್ ಬ್ರ್ಯಾಂಚ್ಗೆ ಹೋಗ್ಬೇಕು ಇದಕ್ಕೆ. ಆ ಚೆಕ್ಕು ಹೋಮ್ ಬ್ರಾಂಚ್ಗಳು ಹತ್ರದಲ್ಲಿರೋ ಬ್ರಾಂಚ್ಗಳಿಗೆ ಹೋದರೆ ಅವ್ರಿಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಸ್ಯಾಟರ್ಡೇ ಆಲ್ರೆಡಿ ಯಲಹಂಕದಲ್ಲಿರೋ LIC HF ಬ್ರಾಂಚ್ಗೆ ಹೋಗಿ ಬಂದೆ. ಅಲ್ಲಂತೂ ಎಲ್ಲ ಬೇಜವಾಬ್ದಾರಿ ಕೂತಿರೋರು ವರ್ಕರ್ಸು, ಯಾರಿಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಈ ಥರ ಚೆಕ್ ಮೇಲೆಲ್ಲ ಪ್ರಿಂಟ್ ಮಾಡಿಸ್ಬಾರ್ದು, ಅಕೌಂಟ್ ನಂಬರೆಲ್ಲ ಬರೀಬಾರ್ದು, ಹಿಂದೆ ಬರೀಬೇಕು ಅಂತೆಲ್ಲ ಹೇಳ್ದವರು ಇದ್ದಾರೆ ಏನಾರ. ಅದು ಆಮೇಲೆ ಮ್ಯಾನೇಜರ್ನ ಕರೆದೆ, ಈ ಥರ ಹಿಂಗೆ ಅಂತ. ಆ ಮ್ಯಾನೇಜರ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರು ಹೇಳಿದ್ರು ಈ ಥರ ಪಿ ಎಫ್ ವಿಡ್ರಾ ಮಾಡಿದಾಗ ಹಿಂಗೆ ಬರೋದು. ಸೊ ನೀವು ಮೇನ್ ಬ್ರಾಂಚ್ಗೆ ಹೋದರೆ ಬೇಗ ಆಗುತ್ತೆ. ನಮ್ಗೆ ಕೊಟ್ಟರೆ ನಾವು 3ನೇ ತಾರೀಕು, ಯಾಕಂದ್ರೆ ಸ್ಯಾಟರ್ಡೇ ಅಲ್ವಾ, ಇನ್ನು ಸ್ಯಾಟರ್ಡೇ ಅಂತೂ ಅವ್ರು ಕಳಿಸಲ್ಲ ಚೆಕ್ನ. ಸ್ಯಾಟರ್ಡೇ 3ನೇ ತಾರೀಕು ನಾವು ಕಳಿಸೋದು. ನಾವು ಕಳಿಸಿ ಇನ್ನೂ ಸ್ವಲ್ಪ ಡಿಲೇ ಆದರೆ, ನಾವು 3ನೇ ತಾರೀಕು ಕಳಿಸಿಲ್ಲ, ಇನ್ನೂ ಡಿಲೇ ಆದ್ರೂ ನಿಮ್ಗೆ EMI 10ನೇ ತಾರೀಕು ಇರುತ್ತಲ್ಲ, ಅದು ಒಳಗೆ ಇನ್ನು 2 ದಿವಸ ಮುಂಚೆನೇ ಹೋಗಿರ್ಬೇಕು ನಾವು. ಯೂಶಲಿ ಅದು ರೂಲ್ಸ್ ಇದೆ ಅಲ್ಲಿ. ನಿಮ್ಗೆ LIC HF ಬ್ರಾಂಚು ಇಲ್ಲ ನಿಮ್ಮ ಬ್ಯಾಂಕ್ಗಳು ಬ್ರಾಂಚಲ್ಲಿ ಹೋಮ್ ಲೋನ್ ರೀಪೇಮೆಂಟ್ ಡೇಟ್ಸ್ಗಳು ಇಟ್ಟಿರ್ತಾರೆ. ಸೊ ಆ ಡೇಟ್ಗಳು ಕೇಳಿದಾಗ ನಿಮಗೆ ಎಷ್ಟು ದಿವಸ ಮುಂಚೆ ನೀವು ಚೆಕ್ ಕೊಡ್ಬೋದು, ಪಾರ್ಟ್ ಪೇಮೆಂಟ್ ಮಾಡ್ಬೋದು, ನಿಮ್ದು EMI ಕಟ್ಟಾದ್ಮೇಲೆ ಮಾಡಬೇಕಾ, ಅದಕ್ಕೆ ಮುಂಚೆ ಮಾಡಬೇಕಾ, ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ. ಗೊತ್ತಿಲ್ಲ ಅಂದರೆ ನೀವು ಕಸ್ಟಮರ್ ಕೇರ್ ಕಾಲ್ ಮಾಡಿ ಕೇಳ್ಬೋದು. ಸೊ ನಮ್ದಿರೋದು 2 ಡೇಸ್ ಬಿಫೋರ್, EMI ಕಟ್ಟಾಗೋಕ್ಕಿಂತ 2 ದಿವಸ ಮುಂಚೆ, ಮತ್ತು EMI ಕಟ್ಟಾದ್ಮೇಲೆ 5 ದಿವಸನೂ ಇದೆ. ಅದಾದಮೇಲೆ ಮೊನ್ನೆ ಹೇಳಿದ್ರು. ಸೊ ಅದರಿಂದ ನಂದು ಇನ್ನೂ EMI ಇರೋದು 10ನೇ ತಾರೀಕು. ಸೊ 3ನೇ ತಾರೀಕು ಹೋದರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಹೋಗ್ತಾ ಇದ್ದೀನಿ. ಹೋಗ್ತಾ ಇರೋದಕ್ಕೆ ಇನ್ನೊಂದು ರೀಸನ್ ಏನಂದರೆ, ಕಂಪ್ನಿಯಿಂದ ಡೈರೆಕ್ಟಾಗಿ ಚೆಕ್ ಕೊಟ್ಟಿರೋದ್ರಿಂದ ಅದನ್ನು ಅಲ್ಲಿಗೆ ಸಬ್ಮಿಟ್ ಮಾಡಬೇಕು. ಸೊ ಮೇನ್ ಬ್ರಾಂಚ್ಗೆ ಕೊಟ್ಟರೆ ಬೇಗ ಆಗುತ್ತೆ ಕೆಲಸ, EMI ಹತ್ರದಲ್ಲಿರೋದು ಬೇಗ ಆಗುತ್ತೆ ಕೆಲಸ ಅಂತ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಕೆಲಸ ಆಗುತ್ತೆ, ಯಾಕಂದರೆ ಮುಂಚೆ ಒಂದು ಸರಿ ಹೋಗಿದ್ದೀನಿ ನಾನು ಆ ಬ್ರಾಂಚ್ಗೆ, ಮೇನ್ ಬ್ರಾಂಚ್ಗೆ. ಏನಕ್ಕಂದರೆ ನಮ್ಮದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಮಾರ್ಟ್ಗೇಜ್ ಮಾಡ್ಕೊಂಡಿರ್ತಾರೆ ಹೋಮ್ ಲೋನ್ ಕೊಡೋವಾಗ. ಸೊ ಏನೇನು ಡಾಕ್ಯುಮೆಂಟ್ ಅವ್ರ ಹತ್ರ ಇದೆ ಅಂತ ಒಂದು ನಮಗೆ ಪ್ರೂಫ್ಗೋಸ್ಕರ, ಅಕ್ನಾಲಜ್ಮೆಂಟ್ಗೋಸ್ಕರ ಒಂದು ರಿಸಿಪ್ಟ್ ಕಟ್ಟಿ ಒಂದು 400-500 ರೂಪಾಯಿ ಫೀ ಪೇ ಮಾಡಿ ಒಂದು ಇದು ಕೊಡ್ತಾರೆ ಅವರು, ಅಕ್ನಾಲಜ್ಮೆಂಟು. ನಮ್ಮ ಹತ್ರ ಈ ಥರ ಡಾಕ್ಯುಮೆಂಟ್ಸ್ ನಾವು ಆರ್ಡರ್ ಇಟ್ಕೊಂಡಿದ್ದೀರಿ, ಸೊ ಇದು ಲೋನ್ ಕ್ಲಿಯರ್ ಆದ್ಮೇಲೆ ವಾಪಸ್ ಕೊಡ್ತೀರಿ ಅಂತ. ಸೊ ಡಾಕ್ಯುಮೆಂಟ್ಸ್ ಏನೇನಿದೆ ಅವ್ರ ಹತ್ರ ಅಂತ ಪ್ರೂಫ್ಗೆ ಒಂದು ಅಕ್ನಾಲಜ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು ಲೋನು ಬಿಗಿನಿಂಗಲ್ಲಿ. ಸೊ ನಾವು ಲೋನ್ ಬಿಗಿನಿಂಗಲ್ಲಿ ಆ ಥರ ತೊಗೊಂಡಿದ್ದೀನಿ. ಸೊ ಅವಾಗ ಹೋಗಿದ್ದು 3 ವರ್ಷದಿಂದ, ಮತ್ತೆ ಈಗ ಹೋಗ್ತಾ ಇದ್ದೀನಿ. ನೋಡಿದ್ದೀನಿ ಎಲ್ಲಿದೆ ಅಂತ. ಅದು ಆಲ್ಮೋಸ್ಟ್ MG ರೋಡ್ ಹತ್ತತ್ರ, ಹೇಯ್ಸ್ ರೋಡ್ ಅಂತ, ಹೇಯ್ಸ್ ರೋಡ್ ಹತ್ರ ಇದೆ. ಹೇಯ್ಸ್ ರೋಡ್ ಹತ್ತತ್ರ, MG ರೋಡ್ ಹತ್ತತ್ರ, ರೆಸಿಡೆನ್ಸಿ ರೋಡ್ ಹತ್ತತ್ರ. ಹಿಂದೆಯಿಂದ ಬರಬೇಕಾಗುತ್ತೆ, ಮುಂದೆಯಿಂದ ಎಂಟ್ರಿ ಇಲ್ಲ, ಅದು ಒನ್ ವೇ, ಹಿಂದೆಯಿಂದ ಬರಬೇಕಾಗುತ್ತೆ. ಸೊ ಅದರಿಂದ ಹಂಗಿದೆ. ಈಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ನೋಡೋಣ ಅಲ್ಲಿ ಮತ್ತೆ ಗೊತ್ತಿಲ್ಲದವ್ರು ಇರ್ತಾರ, ಗೊತ್ತಿರೋರು ಇರ್ತಾರ. ಅಲ್ಲಂತೂ ಸ್ವಲ್ಪ ಗೊತ್ತಿರೋರು ಇದ್ದಾರೆ ಅನ್ಸುತ್ತೆ. ಲಾಸ್ಟ್ ಟೈಮ್ ಸ್ವಲ್ಪ ಹೆಲ್ಪ್ಫುಲ್ ಆಗಿ ಮಾಡಿದ್ರು. ಬಟ್ ಏನಂದರೆ ಅದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನೋ ಕೇಳ್ದಂಗೆ ನೆನಪು, ಅದಕ್ಕೆ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಆಗಲ್ಲ ಹೋದ್ಮೇಲೆ ಮತ್ತೆ ಅದಿಲ್ಲ ಇದಿಲ್ಲ ಅಂತ ಹೇಳಿ. ಅದನ್ನ ಬಿಟ್ಟರೆ ಇನ್ನೇನಿಲ್ಲ. ಚೆಕ್ಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಒಂದು ಇಟ್ಕೊಂಡು ಹೋಗ್ತಾ ಇದ್ದೀನಿ.
ಯೂಶಲಿ ಚೆಕ್ ಪೇಮೆಂಟ್ ಮಾಡ್ತಾ ಇರೋದನ್ನ ಅಕೌಂಟ್ ನಂಬರ್ ಅಂತೂ ಚೆಕ್ ಮೇಲೆ ಆಲ್ರೆಡಿ ಪ್ರಿಂಟ್ ಆಗಿದೆ. ಏನು ಡೀಟೇಲ್ಸ್ ಬೇಕಾಗಿರಲ್ಲ ಅವ್ರಿಗೆ. ಸೊ ಅದೊಂದು ನೋಡಿಕೊಂಡು ಇಮಿಡಿಯೇಟ್ ಕೆಲಸ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ತೋರಿಸ್ತೀನಿ ಅದು ನಾನು ರೀಚ್ ಆದಮೇಲೆ ಆಫೀಸ್ ಎಲ್ಲಿದೆ ಅಂತ, ಆಫೀಸ್ ಹೇಗಿದೆ ಅಂತ, ಮತ್ತು ಒಳಗೆ ವೀಡಿಯೋ ಅಲೋ ಮಾಡಿದ್ರೆ ಒಳಗಿದ್ದೆಲ್ಲ ಡೀಟೇಲ್ಸು, ಪ್ರೊಸೀಜರ್ಸು, ನಾನು ಚೆಕ್ ಪೇಮೆಂಟ್ ಮಾಡೋದಕ್ಕೆ ಟೋಕನ್ ತೊಗೋಬೇಕಾ ಏನು, ಅಲ್ಲಿ ಯಾವ ಕೌಂಟ್ರು ಏನೆಲ್ಲ ತೋರಿಸ್ತೀನಿ. ಕನ್ನಡ ರಾಜ್ಯೋತ್ಸವ ಇದ್ದಿರೋದ್ರಿಂದ ಏನೋ ಒಂಥರ ಆ ಕಡೆನೂ ಬಾವುಟ ಆರಿಸ್ಕೊಂಡು ಹೋಗ್ತಾ ಇರ್ತಾರೆ, ಈ ಕಡೆನೂ ಬಾವುಟ ಹಾಕ್ತಾರೆ. ಈ ಒಂದು ತಿಂಗಳು ಮಾತ್ರ ನಮ್ಮ ಕನ್ನಡ ಜಳ 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 ಅಂತ ಮಿಣುಕ್ತಾ ಇರುತ್ತೆ ಕರ್ನಾಟಕ. ಮಾಡೋರು ಇರೋದ್ರಿಂದ ನಮ್ಮ ಮುಂದಕ್ಕೆ ಅದನ್ನು ಬಿಟ್ಟರೆ, ಈಗಂತೂ ಗಣೇಶ ಹಬ್ಬ ಬಂದಾಗ ತುಂಬ ಗ್ರ್ಯಾಂಡಾಗಿ ಮಾಡೋರು ಈಗಲೂ ಇದೆ ಕೆಲವು ಏರಿಯಾದಲ್ಲಂತೂ. ಈಗ ಗಣೇಶ ಕೂಡ್ಸೋರೇ ಕಡಿಮೆ ಆಗ್ಬಿಟ್ಟವ್ರೆ. ಎಲ್ಲಿ ಅಂದರೆ ಅಪಾರ್ಟ್ಮೆಂಟ್ಗಳಾಗಿರೋ ಜಾಗದಲ್ಲಿ. ಯಾಕಂದರೆ ಮಕ್ಕಳು ನಾಚೆ ಬಿಡಲ್ಲ ಸೇರೋದಕ್ಕೆ. ಫ್ರೆಂಡ್ಸ್ಗಳೆಲ್ಲ ಮುಂಚೆ ಗ್ಯಾದರ್ ಆಗ್ತಾಯಿದ್ರು, ಒಟ್ಟಿಗೆ ಸೇರ್ತಾಯಿದ್ರು, ಒಟ್ಟಿಗೆ ಸೇರಿ ಈ ಥರ ಎಲ್ಲ ಆಯೋಜನೆ ಮಾಡ್ತಿದ್ರು. ಈಗಂತೂ ಮಕ್ಕಳು ನಾಚೆ ಬಿಡಲ್ಲ, ಫ್ರೆಂಡ್ಸ್ಗಳ ಜೊತೆ ಸೇರಿದ್ರೇ ಹಾಳಾಗ್ತಾರೆ ಅಂತ ಆಚೆ ಬಿಡಲ್ಲ, ಒಳಗೆ ಫಾರಮ್ ಕೋಳಿ ಥರ ಬೆಳೆಸ್ತಾರೆ. ಸೊ ಆಗಿರೋದ್ರಿಂದ ಸಿಚುವೇಶನು, ನಮ್ಮ ಹಬ್ಬಗಳು ಸೆಲೆಬ್ರೇಷನ್ಗಳೆಲ್ಲ ಡಿಫ್ರೆಂಟ್ ರೂಪ ತಾಳ್ತಾ ಇದ್ದಾವೆ. ನೋಡಿ ಅಲ್ಲೊಂದು ಆಟೋವರೇ ಜಾಸ್ತಿ ಈ ಥರ ಬಾವುಟಗಳು ಇಟ್ಕೊಂಡು ಓಡಾಡೋದು. ಬೈಕ್ ಪ್ರಿಯರು ಇದ್ದಾರೆ, ನಾನು ಇಟ್ಕೋಬೇಕಾಯ್ತು. ನಾನು ಹೋದ ವರ್ಷ ಇಟ್ಕೊಂಡಿದ್ದೆ, ಬಿಲ್ಡಿಂಗ್ ಮೇಲೆಲ್ಲ ಇಟ್ಟಿದ್ದೆ. ಈ ವರ್ಷ ಸ್ವಲ್ಪ ಬ್ಯುಸಿ, ಮಗು ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿ ಏನು ಮಾಡೋಕ್ಕೂ ಕಷ್ಟ, ನಮಗೆ ಹಬ್ಬಗಳು ಮಾಡೋಕ್ಕೂ ಕಷ್ಟ. ಸ್ವಲ್ಪ ಈ ಕಡೆ ಬಿಟ್ಬಿಟ್ಟು ಆ ಕಡೆ ಹೋದರೆ ಕುಯ್ಯೋದು ಅಳ್ತೆ ಮಗು. ನೋಡಿ ಅಪಾರ್ಟ್ಮೆಂಟಲ್ಲೆಲ್ಲ ಸೆಲೆಬ್ರೇಟ್ ಮಾಡಿದ್ದಾರೆ. ಒಂದು 3-4 ಇನ್ಸಿಡೆಂಟ್ ಆಗಿ ಬೆಂಗಳೂರಲ್ಲಿ ಹಿಂದಿಯವರೆಲ್ಲ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಹಿಂದಿ ಯಾಕೆ ಕಲಿಬೇಕು ಹಂಗೆಲ್ಲ. ಅದೆಲ್ಲ ಬೆಂಡೆತ್ತಿದ ಮೇಲೆ ಈಗ ಎಲ್ಲ ಕಲಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ತುಂಬ ಜನ. ಈಗ ಅಷ್ಟೊಂದು ಇಶ್ಯೂ ಬರ್ತಿಲ್ಲ. ನೆನ್ನೆ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಹಿಂದಿಯವರು, ಹೊರಗಡೆಯಿಂದ ಬಂದವರು, ಇಲ್ಲಿರೋರು ಎಲ್ಲರದ್ದು ಸ್ಟೇಟಸ್ ನೋಡಿದೆ. ತಮಿಳವರು, ತೆಲುಗವರು, ತೆಲುಗು, ಹಿಂದಿಯವರು 3 ಜನದ್ದು ನಾನು ನೋಡಿದೆ ಸ್ಟೇಟಸ್ಸು. ಅವರು ಕೂಡ ಕನ್ನಡ ರಾಜ್ಯೋತ್ಸವ ಸ್ಟೇಟಸ್ ಹಾಕಿದರು. ಸೊ ಜನ ಬದಲಾಗ್ತಿದ್ದಾರೆ. ಹಾಗೆ ಕನ್ನಡ ಸಪೋರ್ಟ್ ಮಾಡಿಕೊಂಡು ಬಂದಿರೋ, ದುಡಿಮೆ ಮಾಡ್ತಾರೋ ನಾಡಲ್ಲಿ ಹೊಂದ್ಕೊಂಡು, ನಾವು ಹೆಂಗೆ ಅವ್ರು ಬಂದಾಗ ಸಪೋರ್ಟ್ ಮಾಡಿಕೊಂಡು ಹೊಂದ್ಕೊಂಡು ಇರ್ತಿರೋ ಅದೇ ರೀತಿ ಅವರು ಹೊಂದ್ಕೊಂಡು ಕಲ್ತ್ಕೊಂಡು ಬಾಳ್ಕೊಂಡು ಇರಬೇಕು, ಗಲಾಟೆಗಳು ಮಾಡ್ದಿರ. ಅದು ಇದೆಲ್ಲ ಇರೋದು ಇಂಡಿಯಾ ಒಳಗೆ. ಇಂಡಿಯಾ ಒಳಗೆ ಆ ಭಾಷೆ ಈ ಭಾಷೆ ಅಂತ ಇರಬಾರ್ದು. ಅಲ್ಲಿಂದ ಬಂದಾಗ ಇಲ್ಲಿ ಕಲಿಬೇಕು, ಇಲ್ಲಿಂದ ಹೋದಾಗ ಅಲ್ಲಿ ಕಲಿಯೋಕ್ಕೆ ಟ್ರೈ ಮಾಡಬೇಕು ಅಷ್ಟೇ. ಯಾಕಂದ್ರೆ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ, ಅಲ್ಲೂ ತೆಲುಗು ಕಲ್ತ್ಕೊಂಡೆ ನಾನು ಎಷ್ಟು ಬರ್ತೋ ಅಷ್ಟು. ಯಾಕಂದ್ರೆ ವ್ಯವಹಾರ ಮಾಡಬೇಕಾದ್ರೆ ಬೇಕೇ ಬೇಕಲ್ಲಿ. ಅವ್ರಿಗಂತೂ ಕನ್ನಡ ಗೊತ್ತೇ ಇರಲ್ಲ, ಪಿ ಜಿ ಓನರ್ಗಳಿಗೆ. ಅಲ್ಲಿ ಪಿ ಜಿಯಲ್ಲಿ ಉಳ್ಕೊಂಡಿದ್ದೆ. ಸೊ ಅದರಿಂದ ಎಷ್ಟು ಬರುತ್ತೋ ಅಷ್ಟು ಕಲಿಬೇಕು. ಇಲ್ಲ ಅಲ್ಲಿರೋ ಫ್ರೆಂಡ್ಸ್ಗಳು ಹೆಲ್ಪ್ ತೊಗೋಬೇಕು, ಯಾರು ಬಂದು ಮಧ್ಯವರ್ತಿಕೆ ವಹಿಸ್ಬೇಕು. ಸೊ ಈ ರೀತಿ ಅಟ್ಲೀಸ್ಟ್ ಕನ್ನಡ ಫ್ರೆಂಡ್ಗಳನ್ನಾದರೂ ಇಟ್ಕೊಂಡು ಅವ್ರ ಜೊತೆ ಇಷ್ಟು ಅಷ್ಟು ಕ್ಲೀನಾಗಿ ಮಾತಾಡೋ ಥರ, ಮರ್ಯಾದೆ ಕೊಟ್ಟು ಮಾತಾಡೋ ಥರ ಕಲಿಬೇಕು. ವರ್ಡ್ಸ್ಗಳು ದಿವಸಕ್ಕೊಂದು ವರ್ಡ್ ಕಲಿಬೇಕು ಅಂತೇನಿಲ್ಲ. ಕಲೀರಿ, ಫ್ರೀ ಇದ್ದಾಗ ಒಂದು ಸೆಂಟೆನ್ಸ್ ಕಲೀರಿ, ವಾರಕ್ಕೊಂದು ಸೆಂಟೆನ್ಸ್ ಕಲೀರಿ. ಕನ್ನಡ ಮೂವಿಗಳು ನೋಡಿ, ಕನ್ನಡ ಹಾಡುಗಳ್ನ ಕೇಳಿ, ಬರುತ್ತೆ. ಯಾಕೆ ಬರಲ್ಲ? ಈಗ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸ ಕಲಿಬೇಕಂದ್ರೆ ಬರಲ್ಲ ಅಂತ ಕೂತ್ಕೊಳ್ತೀರಾ? ಕಲಿಬೇಕಂತ ಕಲಿತೀರ ತಾನೆ. ಹಾಗೆ ಅಲ್ಲಿಂದ ಬಂದು ಇಲ್ಲಿ ದುಡಿತಾ ಇದ್ದೀರಾ ಅಂದರೆ ಇಲ್ಲಿ ಕಲಿತು ದುಡಿತಾ ಇದ್ದೀರಾ, ಕಲೀರಿ, ಇಲ್ಲಿನ ಭಾಷೆ ಕಲೀರಿ, ಜೊತೆಲಿ ಇರ್ರಿ. ಕನ್ನಡದವ್ರಂತೂ ಗೊತ್ತಲ್ಲ, ಏನು ಎಲ್ಲ ಏನೊಂದು ಎಕ್ಸಾಂಪಲ್, ಈ ಜಾಗಕ್ಕೆ ಹೆಂಗೆ ಹೋಗ್ಬೇಕು ಅಂತ ಕೇಳಿದ್ರೆ ಸಾಕು, ಅವ್ರ ಭಾಷೆಯಲ್ಲೇ ಆನ್ಸರ್ ಕೊಡೋವಂಥ ಕನ್ನಡದವ್ರು ನಾವು. ತೆಲುಗು ಆಗಲಿ, ತಮಿಳ್ ಆಗಲಿ, ಅವ್ರಿಗೆ ನಮ್ಗೆ ಬಂದಿಲ್ಲ ಅಂದರು ಹಂಗ ಪೋಡ ಹಿಂಗ ಪೋಡ, ಹಂಗೋಗಿ ಹಿಂಗೋಗಿ, ಹಿಂದಿಯಲ್ಲಿ ಉದರ್ ಜಾರೆ ಇದರ್ ಜಾರೆ ಅಂದ್ಕೊಂಡು ಬರೋ ಅಷ್ಟು ಭಾಷೆಯಲ್ಲೇ ಹೇಳ್ತೀರಿ. ಸೊ ಅದೇ ರೀತಿ ಅವರು ಮಾತಾಡ್ಬೋದಲ್ಲ. ಸೊ ಮಾತಾಡಬೇಕು. ಮಾತಾಡಿದಾಗೆ ಫ್ರೆಂಡ್ಲಿನೆಸ್ ಬರೋದು. ಹೊರಗಡೆನವರು ಇಲ್ಲಿನವರು ಅಂತ ಭೇದ ಭಾವ ಬರಲ್ಲ. ಇವರು ನಾವು ಅಲ್ಲಿಂದ ಬಂದು ಯಾಕೆ ಕಲಿಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂದಾಗ ಇಲ್ಲಿರೋರಿಗೆ ಗೊತ್ತಲ್ಲ. ಇಲ್ಲಿರೋರಿಗೆ ಅಭ್ಯಾಸ ಆಗಿ ಅವ್ರ ರಾಜ್ಯಕ್ಕೆ ಹೋಗಿ ನಾವು ಹಿಂದಿ ಯಾಕೆ ಕಲಿಬೇಕು ಅಂತ ಕೇಳಿದಾಗ ಹೆಂಗಾಗುತ್ತೋ ಹಂಗೆ ಆಗುತ್ತೆ. ಅದರಿಂದ ಗಲಾಟೆಗಳಾಗುತ್ತೆ. ಬೇಕಾವೆಲ್ಲ ಕಲಿತೀನಿ, ಅದೊಂದು ವರ್ಡ್ ಕಲ್ತ್ಕೊಳ್ರಿ. ಕನ್ನಡ ಕಲಿತೀನಿ ಅಂತ ಹೇಳ್ರಿ ಯಾರನ್ನ ಮಾತಾಡಿದಾಗ. ಕನ್ನಡ ನಿಮಗೆ ಕನ್ನಡದಲ್ಲಿ ಮಾತಾಡೋ ಅಂದಾಗ ಕನ್ನಡ ಕಲಿತೀನಿ
ನಾನು ಕಲಿತಾ ಇದ್ದೀನಿ ಅಷ್ಟೇ, ಕಲಿತಾ ಇದ್ದೀನಿ. ಕಲೀರಿ, ವಾರಕ್ಕೊಂದು ಸೆಂಟೆನ್ಸ್ ಕಲೀರಿ, ಯಾರು ಬೇಡ ಅಂತಾರೆ. ಹೇಳಿ ಎಕ್ಸಾಂಪಲ್ ಏನು ಕಲ್ತಿದ್ರು. ಮನೆಗೆ ಹೋಗ್ತಾ ಇದ್ದೀನಿ ಈ ಥರ ಒಂದು ಸೆಂಟೆನ್ಸ್ ಹೇಳಿದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಕಲಿತಾ ಇದ್ದಾರೆ ಅಂತ ಅವರೇ ಸಪೋರ್ಟ್ ಮಾಡ್ತಾರೆ ನಿಮಗೆ. ಆಯ್ತು ಮಗ ಕಲಿ ಓಕೆ ಒಳ್ಳೇದು ಅಂತ ಅವರೇ ಸೆಲ್ಫಿ ತೊಗೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರು ನಮ್ಮ ಕನ್ನಡದವರು. ಫ್ರೆಂಡ್ಲಿಯಾಗಿ ಇದ್ಕೊಂಡು ಬದುಕೊಂಡು ಕಲೀರಿ. ಅದು ತುಂಬ ದಿವಸ ಇನ್ನೊಂದು ಏನು ಆಟೋ ಡ್ರೈವರ್ಸು ಮತ್ತು ರ್ಯಾಪಿಡೋ ಬೈಕ್ ಅವ್ರದ್ದು ತುಂಬ ಗಲಾಟೆಗಳು. ಅದನ್ನ ಬಿಟ್ಟರೆ ಈ ಹಿಂದಿ ಅವ್ರದ್ದೆಲ್ಲ ಬಿಟ್ಟರೆ ಅದನ್ನು ಹೇಳ್ತೀನಿ. ಅದೊಂದು ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ಹೇಳ್ತೀನಿ. ಬೈಕ್ ಟ್ಯಾಕ್ಸಿ ಅವ್ರದ್ದು ತಪ್ಪು ಅಂತಿಲ್ಲ, ಆಟೋ ಡ್ರೈವರ್ಸು ಅವ್ರದ್ದು ತಪ್ಪು ಅಂತ ಹೇಳ್ತಲ್ಲ. ಹೇಳ್ತಾ ಇರೋದು ಏನಂದರೆ, ಆಟೋ ಡ್ರೈವರ್ಸು ಮೈನ್ ಟಾರ್ಗೆಟ್ ಮಾಡಬೇಕಾಗಿರೋದು ಬೈಕ್ ರೈಡರ್ಸ್ನಲ್ಲ, ಆ ಕಂಪ್ನಿಯಲ್ಲಿ ಆಪ್ಷನ್ ಇರೋದಕ್ಕೆ ತಾನೇ ಇವ್ರಿಗೆ ಡ್ಯೂಟಿ ಬೀಳ್ತಾರದು. ಸೊ ಆ ಕಂಪ್ನಿಯಲ್ಲಿ 2 ವೀಲರ್ಸ್ ಆಪ್ಷನ್ ತೆಗಿಸ್ಬೇಕು ನೀವು. ಅದೇನೋ ಇಲ್ಲೀಗಲ್ಲು ಕೋರ್ಟಿಂದ ಇನ್ನೂ ಅಷ್ಟೇ ಆರ್ಡ್ರ್ ಐತೆ, ಅದೈತೆ ಇದೈತೆ, ನೀವು ಏನೇನು ಹೇಳ್ತಿರೋ ಅದ್ರ ಪ್ರಕಾರ ಇದ್ದರೆ ಆ ಆಪ್ಷನ್ ತೆಗಿಬೇಕು ಫಸ್ಟ್ ಅವರು. ಅದು ತೆಗೆದಾಗ ಇಲ್ಲೆಲ್ಲಿ ಬರುತ್ತೆ, ಡ್ಯೂಟೀಸ್ ಬರಲ್ವಲ್ಲ. ಡ್ಯೂಟೀಸ್ ಬಂದು ಇವರೆಲ್ಲಿ ಮಾಡ್ತಾರೆ, ಡ್ಯೂಟಿ ಸಿಕ್ಕಿಲ್ಲ ಅಂದರೆ. ಸೊ ಇದು ಫಸ್ಟ್ ಆಪ್ಷನ್ ನಿಮಗಿರೋದು. ಅವ್ರ ಮೇಲೆ ಹೋಗಿ ಜಗಳ ಮಾಡೋ ಬದಲು ಇದನ್ನು ಮಾಡಬೇಕು ನೀವು ಫಸ್ಟ್. ಅದನ್ನು ಬಿಟ್ಟು ಎರಡನೇದು, ಇವಾಗ ನೀವು ಮಾಡೋಕ್ಕಾಗಿಲ್ಲ, ಅದು ಲೀಗಲ್ ಆಗೋಯ್ತಾ, ಬೈಕ್ ರೈಡರ್ಸಲ್ಲಿ ಅವ್ರ ಜೀವನ ಅಷ್ಟು ಜನ ಇದ್ದಾರೆ, ಅಷ್ಟು ವರ್ಕರ್ಸ್ ಲಾಸ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಆದ್ದರಿಂದ ಅವ್ರಿಗೇನು ಹೇಳ್ತೀನಿ, ಇವಾಗ ಆಟೋ ಇರೋದು 3 ಜನ ಮ್ಯಾಕ್ಸಿಮಮ್ ಹೋಗ್ತಾರೆ. 3 ಜನ ಇಲ್ಲ, ಒಬ್ಬರಿಗೆ ಲಗೇಜು ತುಂಬ ಇದ್ದಾಗ. ಸೊ ಈ ಥರ ಆಪ್ಷನ್ಸ್ ಎಲ್ಲ ಇದ್ದಾಗ ಯಾವುದನ್ನು ಬುಕ್ ಮಾಡ್ತಾರೆ, ಬೈಕನ್ನು ಬುಕ್ ಮಾಡ್ತಾರೆ, ಇಲ್ಲ ಆಟೋನ ಬುಕ್ ಮಾಡ್ತಾರೆ. ಇಬ್ಬರು ಹೋಗ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋಕ್ಕಾಗತ್ತಾ? ಆಗಲ್ಲ. ಸೊ ಒಬ್ಬರೇ ಸಿಂಗಲ್ ಒಬ್ಬರೇ ಕೈಯಲ್ಲಿ ಏನು ಲಗೇಜ್ ಇಲ್ಲ, ಸೂಟ್ ಕೇಸ್ ಇಲ್ಲ ಅನ್ನೋರು ಮಾತ್ರ ಬೈಕ್ ಟ್ಯಾಕ್ಸಿಗಳು ಯೂಸ್ ಮಾಡ್ತಿದ್ದಾರೆ. ಅದು ಇಲ್ಲಿ ಹತ್ತತ್ರ ಸಂಧಿಗಳಲ್ಲಿ ಆಟೋ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ಬೇಕು, ಇವರಾದರೆ ಮನೆ ಹತ್ರ ಬರ್ತಾರೆ. ಈ ರೀಸನ್ಗಳು ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಕ್ಲಿಕ್ ಆಗಿರೋದು. ಸೊ ಇದನ್ನು ಆಟೋ ಡ್ರೈವರ್ ಅರ್ಥ ಮಾಡ್ಕೋಬೇಕು. ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಬೇಕು. ಸುಮ್ಮನೆ ಇವ್ರ ಮೇಲೆಲ್ಲ ರೇಗಾಡಿದ್ರೆ ಅದು ನಿಲ್ಲಲ್ಲ. ಇದು ಕ್ಲಾಶ್ ಆಗುತ್ತೆ. ಕನ್ನಡದವರು ಆಟೋ ಡ್ರೈವರ್ಗಳು ಹಿಂದಿಯವರು ಇದ್ದಾರೆ, ಕನ್ನಡದವರು ತುಂಬ ಜನ ಇದ್ದಾರೆ, ತೆಲುಗುವರಂತೂ ತುಂಬ ಜನ ಇದ್ದಾರೆ. ಸೊ ಅದೇ ನಾನು ಹೇಳ್ತಾ ಇರೋದು ಬೈಕ್ ಟ್ಯಾಕ್ಸಿ ಮಾಡೋರು. ಸೊ ಎಲ್ಲರ ಇದು ಕೆಲಸಕ್ಕೋಸ್ಕರನೇ ಬಂದಿರೋರು. ಬಟ್ ಕನ್ನಡದವರು ಇದ್ದಾರೆ, ಕನ್ನಡದವರು ತುಂಬ ಜನ ದುಡಿತಿದ್ದಾರೆ. ಸೊ ಆಟೋ ಡ್ರೈವರು ಕನ್ನಡದವ್ರು ಇಲ್ಲಿನವ್ರೆ. ಸೊ ಕನ್ನಡದವ್ರ ಮೇಲೆ ಜಗಳ ಮಾಡೋದು ಬಿಟ್ಟು ಇವನು ಯಾವನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆ್ಯಪ್ ಮಾಡಿದಾನಲ್ಲ, ಸೊ ಅವನ ಮೇಲೆ ಫೈಟ್ ಮಾಡಿರಿ ಇಬ್ಬರು ಸೇರಿ. ನೀನು ಲೀಗಲಾಗಿ ಮಾಡಿಸಿದ್ಯಾ, ಮಾಡಪ್ಪ ಹಿಂಗೆ. ಲೀಗಲ್ ಇದ್ದರೆ ಹಿಂಗೆ ಮಾಡು, ಲೀಗಲ್ ಇಲ್ಲ ಅಂದರೆ ಅದು ಡಿಸೇಬಲ್ ಮಾಡು, 2 ವೀಲರ್ ಬುಕ್ಕಿಂಗ್ ಡಿಸೇಬಲ್ ಮಾಡು, ಮತ್ತೆ ಬಂದಾಗ ಎನೇಬಲ್ ಮಾಡು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ಸರ್ಕಾರಕ್ಕೂ ಇದೇ ಮನವಿ ಮಾಡ್ಬೋದು. ಸರ್ಕಾರ ಆ್ಯಕ್ಷನ್ ತೊಗೊಂಡ್ರೆ ಮಾಡ್ತಾರೆ ಅವರು. ಸರಿ, ಈ ಥರ ಜಗಳ ಮಾಡಿಕೊಂಡು ನಾವು ಇರೋ ಕನ್ನಡಿಗರೇ ದೂರ ಆಗೋ ಬದಲು ಬೈಕ್ ಟ್ಯಾಕ್ಸಿ ನೋಡಿದ ತಕ್ಷಣ ಆಟೋರ್ಗೆ ಆಗಲ್ಲ, ಆಟೋರು ನೋಡಿದ ತಕ್ಷಣ ಬೈಕ್ ಟ್ಯಾಕ್ಸಿ ಅವ್ರಿಗಾಗಲ್ಲ. ಈ ಥರ ದೂರ ಆಗೋ ಬದಲು ಈ ಥರ ಮಾಡ್ಬೋದು. ಯಾರು ಅದಕ್ಕೆ ಸೆಂಟ್ರಲ್ಲಿ ಇನಿಷಿಯೇಟ್ ಮಾಡಿರೋ ನಾನು ಅವ್ನು ಇಟ್ಕೊಳ್ಳೋದು ಬಿಟ್ಬಿಟ್ಟು ಎಂಡ್ ಯೂಸರ್ ಇವರು, ಆಟೋವರು ಆಗಲಿ ಬೈಕ್ ಅವರಾಗಲಿ ಎಂಡ್ ಯೂಸರು, ಆ್ಯಪ್ನ ಯೂಸ್ ಮಾಡ್ತಿರೋರು, ಇವರು ಫೈಟಿಂಗ್ ಮಾಡ್ಕೊಂಡು ಕಿತ್ತಾಡೋದ್ರಿಂದ ಅವ್ನ ಮೇಲೆ ಕೂತ್ಕೊಂಡು ನಗ್ತಾ ಇರ್ತಾನೆ. ನಾನೇನು ಮಾಡೋಕ್ಕಾಗ್ತಲ್ಲ ನೋಡಿ, ಅವ್ರವ್ರೆ ಕಿತ್ತಾಡ್ಕೊಂಡು ಓದಾಡ್ತಾರೆ ಅಂತ ನೋಡಿ. ಕನ್ನಡ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಹಂಗೆ ಇರೋದನ್ನ ಯೂಸ್ ಮಾಡಿ. ಸೊ ಇಲ್ಲ ಅವನು ಇನ್ನಷ್ಟೇ ಆಟೋ ತಂದಿದ್ದೀನಿ ಅದುವರೆಗೂ ಮಾಡ್ಬೋದು ಅಂದರೆ ಬಿಡಿ, ಅವನು ಏನು ಮಾಡೋಕ್ಕಾಗಲ್ಲ ನಾವು ಅಂತ ಸರ್ಕಾರ ಹೇಳಿದ್ರೆ, ಇಲ್ಲ ಕೋರ್ಟ್ ಹೇಳಿದ್ರೆ, ಅವನು ಸ್ಟೇ ಆಟೋ ತೊಗೊಂಡಿರೋದ್ರಿಂದ ಅವರು ಅದುವರೆಗೂ ಮಾಡ್ಬೋದು. ಅದಾದಮೇಲೆ ಏನು ಆದೇಶ ಆಗಲಿ ಅಧಿಕಾರಿಗಳಿಂದ ಆ ಥರ ಬಂದಾಗ ನೀವು ಮನ್ಸಿಗೆ ಹಾಕೋಬೇಕು. ಈಗ ಬೈಕ್ ಟ್ಯಾಕ್ಸಿ ಇನ್ನೇನು ತೀರ್ಪು ಬಂದಿದೆ, ಮಾಡಬೇಕು. ಮಾಡಿದಾಗ ಏನು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಏನು ಮಾಡ್ಕೋಬೇಕು. ಆಟೋ ಡ್ರೈವರ್ಗೆ ಯೂಶ್ವಲಿ ಬರೋದೇನೋ ಜಾಸ್ತಿ ಲಗೇಜ್ ಇರೋರು ಬುಕ್ ಮಾಡ್ತಾರೆ. ಯಾಕಂದರೆ ಆಟೋಲ್ಲಿ 3 ಜನ ಹೋಗ್ಬೇಕು, ಕರೆಕ್ಟಾಗಿ 3 ಜನ ಕುತ್ಕೊಂಡು ಹೋಗೋ ಥರ ಜಾಗ ಅದು. ಆಟೋಲ್ಲಿ ಒಬ್ಬರೇ ಹೋಗ್ತಾರೆ, ಬೇರೆ ಪ್ರೈವಸಿ ಬೇಕಾದವರು ಹೋಗ್ತಾರೆ. ಈ ಬೈಕ್ ಟ್ಯಾಕ್ಸಿಯಲ್ಲಿ ಪ್ರೈವಸಿ ಇರುತ್ತಾ? ಆಕ್ಸಿಡೆಂಟ್ ಆದಾಗ ಇಲ್ಲ ಗಾಳಿ ಬೆಳಕು ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗೋರೆಲ್ಲ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಾರಾ? ಈ ಥರ ಎಲ್ಲ ಇರುತ್ತೆ. ಲ್ಯಾಪ್ಟಾಪು ಅದೆಲ್ಲ ಎತ್ಕೊಂಡು ಹೋಗ್ಬೇಕಾದಾಗ ಏನು ಮಾಡ್ತಾರೆ, ಆಟೋ ಬುಕ್ ಮಾಡ್ತಾರೆ, ಆಟೋನೇ ಬುಕ್ ಮಾಡ್ತಾರೆ. ಬೈಕ್ ಟ್ಯಾಕ್ಸಿ ಸ್ವಲ್ಪ ಕಡಿಮೆ ದುಡ್ಡಿಗೆ ಮನೆ ಹತ್ರನೇ ಬಂದು ಕರ್ಕೊಂಡು ಹೋಗ್ಬೇಕು ಅನ್ನೋರು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ. ಸೊ ಅವ್ರವ್ರ ಕೆಲಸದ ಉದ್ದೇಶ ಹೆಂಗಿರುತ್ತೋ ಅದು ನೋಡ್ಕೊಂಡು ಅವರು ಎಷ್ಟು ಜನ ಹೋಗಬೇಕು, ಏನು ಲಗೇಜ್ ಇದೆ ನೋಡಿಕೊಂಡು ಏನು ಬುಕ್ ಮಾಡಬೇಕು ಅದೇ ಬುಕ್ ಮಾಡೋದು. ಸೊ ಆಟೋ ಅವರು ಅದರಿಂದ ನಮಗೆ ಡ್ಯೂಟಿ ಕಡಿಮೆ ಆಯಿತು ಅಂತ ಅಂದ್ಕೊಬೇಡಿ. ಸೊ ಇದು ನನ್ನ ಮನದಾಳದ ಮಾತು. ತುಂಬ ದಿವಸದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ತುಂಬ ನ್ಯೂಸಲ್ಲೆಲ್ಲ ನೋಡ್ತಿದ್ದೆ, ಅಲ್ಲಿ ಹಿಡ್ಕೊಂಡು ಹೊಡೆದ್ರು, ಇಲ್ಲಿ ಹಿಡ್ಕೊಂಡು ಹೊಡೆದ್ರು, ಅವ್ರನ್ನ ಹಿಡ್ಕೊಂಡು ಹೊಡೆದ್ರು, ಅವ್ನು ಹಂಗಂದ, ಅವನಿಗೆ ಕೆಟ್ಟ ಮಾತು ಮಳದ, ಇದೆಲ್ಲ ಮತ್ತೆ ಸ್ಟೇಷನ್ಗೆ ಹೋಗೋದು ಮತ್ತೆ ಅದೇ ಎಲ್ಲ ಆಗಿದೆ ಆಗ್ತಾ ಇರುತ್ತೆ. ಮಾಡ್ತಾ ಇರ್ತಾರೆ. ಅವ್ರೇನು ಅಲ್ಲಿ ಕರ್ಕೊಂಬಂದು ಎಲ್ಲಾರನ್ನೂ ಕುಂತ್ಕೊಳ್ಳೋಕ್ಕಾಗಲ್ಲ ಸ್ಟೇಷನಲ್ಲಿ.
ಇರೋದು ಒಂದೇ ಎರಡು ಸೆಲ್ ಇರುತ್ತೆ ಸ್ಟೇಷನಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಸಾವಿರಾರು ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ, ಆ ಏರಿಯಾದಲ್ಲಿ ಹಂಗಾಯಿತು, ಅವ್ರು ಹಿಂಗೆ ಬೈದ್ರು, ಅಲ್ಲಿ ಜಗಳ ಆಯಿತು, ಇಲ್ಲಿ ಹೊಡೆದ್ರು ಅಂತ. ಸೊ ಅದನ್ನ ಅರ್ಥ ಮಾಡಿಕೊಂಡು ನಾವೇ ಹೊಂದ್ಕೊಂಡು ಬಾಳಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಏನೋ ತಪ್ಪಿದ್ರೆ ಕ್ಷಮೆ ಕೋರ್ತೀನಿ. ನಿಮ್ಗೇನು ಅದು ಇಷ್ಟ ಆಗಿಲ್ಲ ಅಂದರೆ ನನ್ನ ಮನದಾಳ ಮಾತು ಅದನ್ನು ಮಾಡಬೇಕು ಅಂತಿಲ್ಲ. ನಿಮ್ಗೆ ಇಷ್ಟ ಆದರೆ ಅದ್ರ ಬಗ್ಗೆ ಥಿಂಕ್ ಮಾಡ್ಬೋದು. ಎಲ್ಲಿ ಟಾರ್ಗೆಟ್ ಮಾಡಬೇಕು, ಆ್ಯಪಿಂದ ಆಪ್ಷನ್ ಬರ್ತಾ ಇರೋದಲ್ಲ, ಅಲ್ಲಿ ಟಾರ್ಗೆಟ್ ಮಾಡಬೇಕು. ಇನ್ನು ಬೈಕ್ ರೈಡರ್ಸ್ಗೇನು ಅದು ಲೀಗಲ್ ಅಂತಿದ್ರೆ ಮಾಡಬೇಕು ಅಲ್ವಾ. ಸೊ ಲೀಗಲ್ ಅಂತಿದ್ರೆ ಅವ್ರಿಗೆ ಬಂದೇ ಬರುತ್ತೆ ಆರ್ಡರ್ಸು. ಸೊ ಎರಡು ಕಡೆಯೂ ಸಮಾನವಾಗಿರುತ್ತೆ. ಸೊ ಆ ರೀತಿ ಮಾಡಿದಾಗ ಲೀಗಲ್ ಅಂದಾಗ ಅದು ಬರುತ್ತೆ, ಲೀಗಲ್ ಇಲ್ಲ ಅಂದರೆ ಹೋಲ್ಡ್ ಮಾಡ್ತಾರೆ ಅಷ್ಟೇ. ಸ್ಟೇ ಆರ್ಡ್ರ್ ಬರುತ್ತೆ, ನಿಮ್ಮ ಮಾಡಬೇಡಿ ಅದುವರೆಗೂ ನಾವು ಫರ್ದರ್ ಅಪ್ಡೇಟ್ ಕೊಡೋವರೆಗೂ ಅಂತ. ಸೊ ಈ ರೀತಿ ಎರಡು ಆಪ್ಷನ್ ಇರುತ್ತೆ ಅಷ್ಟೇ. ಅದು ಲೀಗಲೈಸ್ ಮಾಡಿದಾಗ ಯೂಶಲಿ ನಾನು ಚೀನಾ ದೇಶಕ್ಕೆಲ್ಲ ಹೋಗಿ ಬಂದಾಗ ಅಲ್ಲೆಲ್ಲ ತುಂಬ ವರ್ಷದಿಂದನೇ ಇದೆ. ಚೀನಾ ಆಗಲಿ ವಿಯೆಟ್ನಾಮ್ ಆಗಲಿ ಅಲ್ಲೆಲ್ಲ ಈಗಲೂ ನೀವು ಫಾರಿನರ್ಸ್ ಎಲ್ಲ ನಾವೆಲ್ಲ ಹೋದರೆ ನಾವು ಯೂಸ್ ಮಾಡೋದು ಅದೇ ಗ್ರ್ಯಾಬು, ಊಬರು ಅದೆಲ್ಲ ಇರುತ್ತಲ್ಲೂ. ಇದು ಗ್ರ್ಯಾಬ್ ಇಲ್ಲ ಇಲ್ಲಿ, ಸೊ ಅದೆಲ್ಲ ಅಲ್ಲಿ ಯೂಸ್ ಮಾಡ್ತೀರಿ. ಬೈಕ್ ಟ್ಯಾಕ್ಸಿನ ಜಾಸ್ತಿ ಯೂಸ್ ಮಾಡೋದು, ಯಾಕಂದ್ರೆ ಅಲ್ಲಿ ಇಲ್ಲಾದರೂ ಬರೀ ಬೈಕ್ ಟ್ಯಾಕ್ಸಿ ರೈಡಿಗೆ ಮಾತ್ರ ಯೂಸ್ ಮಾಡ್ತೀವಿ. ಅಲ್ಲೆಲ್ಲ ಫುಲ್ ಡೇ ವೈಸ್ ಪ್ಯಾಕೇಜ್ ತೊಗೊತೀರಿ ಬೈಕ್ ಟ್ಯಾಕ್ಸಿಯಲ್ಲಿ. ಅವರೇ ಕರ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದಷ್ಟು ಪ್ಲೇಸ್ಗಳು ಹೇಳಿರ್ತಾರೆ, ಆ ಪ್ಲೇಸ್ಗಳು ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಸೊ ಆ ರೀತಿ ಇರುತ್ತೆ ಅಲ್ಲೆಲ್ಲ. ಸೊ ನಾವಿನ್ನ ಒಂದು 40 ವರ್ಷ ಹಿಂದೆ ಇದ್ದೀವಿ ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ. ಮುಂದಕ್ಕೆ ಬರ್ತವೆ ಬೈಕ್ ಟ್ಯಾಕ್ಸಿ, ಬಂದೇ ಬರುತ್ತೆ. ಯಾಕಂದರೆ ಅದರಿಂದ ಅಡ್ವಾಂಟೇಜ್ ಇರೋದ್ರಿಂದ ಬಡವ್ರಿಗೆ ಸ್ವಲ್ಪ, ನಾವು ಇವಾಗ ಫಾರಿನರ್ಸ್ ಎಲ್ಲ ಅಲ್ಲಿ ಹೋದಾಗ ಹೆಂಗೆ ಯೂಸ್ ಆಗುತ್ತೆ ಕಡಿಮೆ ರೇಟ್ಗೆ, ಅದೇ ರೀತಿ ಇಲ್ಲೂ ಬಡವರು ಅವರು ಇವರು ಸ್ವಲ್ಪ ಕಡಿಮೆ ಬಜೆಟಲ್ಲಿ ನೋಡೋರು ಇರ್ತಾರೆ, ಸೇವಿಂಗ್ಸ್ ಮಾಡೋರು. ಇವಾಗ ದಿನ ಕೂಲಿ ಮಾಡೋರು, ಪೇಂಟರ್ಸು, ಇವರೇ ಜಾಸ್ತಿ ನಾನು ನೋಡಿದ್ದೀನಿ ಬೈಕ್ ಟ್ಯಾಕ್ಸಲ್ಲಿ. ಅವರು ಡೈಲಿ ಯೂಸ್ಗೆ ತುಂಬ ಯೂಸ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿನ. ಅವ್ರಿಗೆಲ್ಲ ಬಸ್ಸಲ್ಲಿ 5-5 ಜನ 10 ಜನ ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ರು ಮುಂಚೆ. ಈಗೇನೋ ಎಮರ್ಜೆನ್ಸಿ ಒಂದು ಐಟಮ್ ಎತ್ಕೊಳ್ಬೇಕು ಕೈಯಲ್ಲಿ ಸಿಂಪಲ್ಲಾಗಿ, ಅದು ದೂರ ಹೋಗಬೇಕು. ಸೊ ಅವರೆಲ್ಲ 500-600 ದಿನಕ್ಕೆ ಕೂಲಿನೇ ಅವ್ರಿಗಿರೋದು 700. ಸೊ ಅಂಥವ್ರೆಲ್ಲ ಏನು ಮಾಡ್ತಾರೆ, ಬೈಕ್ ಟ್ಯಾಕ್ಸಿನೇ ಬುಕ್ ಮಾಡಬೇಕು. ಅವ್ರು ಓನರ್ಗಳು ಬುಕ್ ಮಾಡಿಕೊಡ್ತಾರೆ, ಹೋಗಿ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡ್ತಾರೆ, ಆ ಬಿಲ್ಡಿಂಗ್ ಹೋಗಿ ಈ ಬಿಲ್ಡಿಂಗ್ ಹೋಗು. ಸೊ ಇದೆಲ್ಲ ನೋಡಿದ್ದೀನಿ ನಾನು. ಯಾಕಂದ್ರೆ ನಮ್ಮ ಬಿಲ್ಡಿಂಗ್ ಕೆಲಸ ಮಾಡೋಕ್ಕೆ ಬಂದವರೇ ಈ ಥರ ಎಲ್ಲ ಯೂಸ್ ಮಾಡ್ತಾಯಿದ್ರು, ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗ್ ಕೆಲಸಕ್ಕೆ ಹೋಗೋವಾಗ. ಸೊ ಅದೆಲ್ಲ ನೋಡಿದ್ದೆ, ಅದರಿಂದ ಈ ಐಡಿಯಾ ಬಂತು. ಇನ್ಫಾರ್ಮ್ ಮಾಡಬೇಕು ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ. ಹೆಂಗಿದ್ರು ಲಾಂಗ್ ವಿಡಿಯೋ ಇತ್ತಲ್ವ, ಸೊ ಅದೇ ರೀತಿ ಇನ್ಫಾರ್ಮ್ ಮಾಡೋಣ ಅಂತ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ನೋಡಿ, ಯಲಹಂಕ ಜಂಕ್ಷನ್ ಅಂತ ಇಲ್ಲಿ ಈ ಬ್ರಿಡ್ಜ್ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಇರುತ್ತೆ ಇದು. ಅದಕ್ಕೇನು ಫಂಡ್ ಇಲ್ವೋ ಏನಿಲ್ಲ ಗೊತ್ತಿಲ್ಲ. ಅದು ಮುಗಿದಾಗೆ ಇಲ್ಲಿ ಈ ಥರ ಟ್ರಾಫಿಕ್ ಸಮಸ್ಯೆ ಬಗೆಹರಿಯೋದು. ಆ ಕಡೆ ದೊಡ್ಡಬಳ್ಳಾಪುರ ಹೋಗೋರು ಹಂಗೆ ಸೈಟ್ ಹೋಗ್ಬಿಡ್ತಾರೆ, ಕೆಳಗೆ ಯಲಹಂಕ ಹೋಗೋರು ಕೆಳಗೆ ಹೋಗ್ತಾರೆ. ಅದು ಆಗಬೇಕು, ಅದಾದಾಗೆ. ಇಲ್ಲಾಂದರೆ ಇದೇ ಥರ ಆ ಕಡೆಯಿಂದ ಬರೋರ್ಗೂ ದಾರಿ ಇಲ್ಲ, ಈ ಕಡೆ ಹೋಗೋರ್ಗೂ ದಾರಿ ಇಲ್ಲ. ಗ್ರೀನ್ ಸಿಗ್ನಲ್ ಬಿಟ್ಟರು ನಾವು ಹೋಗೋಷ್ಟೊತ್ತು ನೋಡಿ ಅಲ್ಲಿ ಆ ಕಡೆಯಿಂದ ಬಸ್ಸಿನ ಮೂವೇ ಆಗ್ತಾಯಿಲ್ಲ. ಇನ್ನು ಇವ್ರು ಗ್ರೀನ್ ಸಿಗ್ನಲ್ ಬಿಟ್ಟು ಆಲ್ರೆಡಿ ಒಂದು 10 ಸೆಕೆಂಡ್ ಆಯಿತು, ಒಂದು ಗಾಡಿನೂ ಮೂವ್ ಆಗ್ತಾಯಿಲ್ಲ.
ನೋಡಿ ಕ್ಯಾಮ್ರಾ ಇದ್ದಿದ್ದಕ್ಕೆ ಸುಮ್ಮನೆ ಓದ್ಲು ಸೈಡಿಗೆ ಬರ್ತಾನೆ ಹೇಳಿ ಬರ್ತಾಳೆ. ನಾವು ಬೈಕರ್ ಸೈಡಲ್ಲೇ ಹೋಗ್ತಾ ಇದ್ದೀರಿ, ನಮ್ಮ ಮೇಲೆ ಬರ್ತಾವಳೆ. ಕ್ಯಾಮ್ರಾ ನೋಡಿದ್ಲು, ಸುಮ್ಮನೆ ಓದ್ಲು ಮುಂದಕ್ಕೆ. ಏನೋ ತೆಗೆದು ಮಾತಾಡ್ರೋಳಿಲ್ಲ ಅಂತ. ಸೊ ಹಿಂಗೆ ಜನ. ನಾವೆಲ್ಲ ಹೋಗ್ತಾ ಇದ್ದೀವಿ ನೋಡಿ, ವೈಟ್ ಲೈನ್ ಇದು. ವೈಟ್ ಲೈನ್ ಹತ್ರ ನಾವು ಬೈಕರ್ಸ್ಗಳು ಹೋಗ್ತಾ ಇರೋದು. ಅಲ್ಲೂ ಬಿಡಲ್ಲ, ಮೈ ಮೇಲೆ ಬರ್ತವೆ. ಇಲ್ಲಾರ ಸಿಟಿ ಒಳಗೆ ಇವಾಗ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ? LIC ಬೋರ್ಡ್ ಕಾಣಿಸ್ತು ನನಗೆ. ಅದು ಇನ್ಸೂರೆನ್ಸ್ ಅವ್ರದ್ದು, LIC HFL ಬೇರೆ. ನೋಡಿ, ಇದು LIC HFL ಅವ್ರದ್ದು. ಇನ್ನೆಲ್ಲ ಇತ್ತು, ಅಧಿಕಾರಿಗಳ ಕ್ವಾರ್ಟರ್ಸ್ ಅಂತೆ. ಇಲ್ಲೇ ಇದ್ದಿದ್ದು ಮುಂಚೆ ಇದೇ LIC HFL ಹೌಸ್ ಆಫೀಸ್ ಇದ್ದಿದ್ದು ಇಲ್ಲೇ ಮುಂಚೆ. ಈಗೆಲ್ಲ ಆಗೈತೆ, ಅಲ್ಲೋಗ್ಬಿಟ್ಟಿದೆ ಬೆಂಗಳೂರು ಕ್ಲಸ್ಟರ್ ಆಫೀಸ್. ಮುಂದಕ್ಕೆ ಹೋಗ್ಬೇಕು ನಾವು. ಸೊ ಈ ಬಿಲ್ಡಿಂಗಿಂದ ಇಲ್ಲಿತ್ತು ಮುಂಚೆ, ಇಲ್ಲಿಂದ ಅಲ್ಲೋಗಿದೆ ನೋಡಿ ಬೋರ್ಡ್ LIC HFL. ಅಲ್ಲಿ ಬರೀ ಇನ್ಸೂರೆನ್ಸ್ ಇತ್ತು, ಇವಾಗ ಅಲ್ಲಿ ಇದು ಆಗ್ಬಿಟ್ಟಿದೆ LIC HFL ಕ್ಲಸ್ಟರ್ ಆಫೀಸ್, ಬೆಂಗಳೂರು ಕ್ಲಸ್ಟರ್ ಆಫೀಸ್. ಎಂಟ್ರಿ ಫಾರ್ ವೆಹಿಕಲ್ಸ್. ಓಕೆ, ಮತ್ತೆ ಹೆಂಗೆ ಹೋಗೋದು ಎಂಟ್ರಿ? ಬಾಯ್ ಪಾರ್ಕಿಂಗ್, ಪಾರ್ಕಿಂಗ್ ಈಸೆ. ಬ್ರಿಗೇಡ್ ರೋಡ್, MG ರೋಡು ದಾರಿಗೆ ಬಂದ್ರಿ. ಮತ್ತೆ ಒಳಗಿಂದ ಬರಬೇಕು ಅಂತ ಆ ಕಡೆಯಿಂದ ಅಲ್ಲಿ ಮ್ಯಾಪ್ ತೋರಿಸ್ಕೊಂಡು ಪಾಪ ಕರ್ಕೊಂಬಂತು. ಎಂಟ್ರಿ ಇಲ್ಲೆಲ್ಲ ಹೋಗುತ್ತೆ, ನೋಡೋಣ ಎಲ್ಲಿ ಅಂತ. ಕಸ್ಟಮರ್ ಝೋನ್ LIC ಅವ್ರದ್ದೇ ಒಂದು ಫುಲ್ ಬಿಲ್ಡಿಂಗೇ LIC ಅವ್ರದ್ದು. ಪಾರ್ಕಿಂಗ್ ಫುಲ್ ಅದ, ನಾವೆಲ್ಲ ಹೋಗ್ಬೇಕಂದ್ರೆ
ಪ್ರೆಸಿಡೆನ್ಸಿ ರೋಡ್ ಬ್ರಾಂಚು, ರಿಚ್ಮಂಡ್ ಟೌನ್ ಬ್ರಾಂಚು, LSHF ಎರಡು ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿದೆ. ಈ ಕಡೆ ಎಲ್ಲ ಹೋಗ್ಬೇಕು ಹಂಗಾದ್ರೆ. ಡು ನಾಟ್ ಪೇ ಬ್ರೈಬ್, ಯಾರು ಲಂಚ ಕೊಡಬೇಡ್ರಿ. ಸೊ ಈ ಬಿಲ್ಡಿಂಗ್ ಅಲ್ಲ, ಇದು ಇನ್ಸೂರೆನ್ಸ್ ಬಿಲ್ಡಿಂಗ್. ಇಲ್ಲೂ ಸ್ವಲ್ಪ LSHFL ಬ್ರಾಂಚಸ್ ಇದೆ, ಬಟ್ ಕ್ಲಸ್ಟರ್ ಬ್ರಾಂಚ್ ಬಂದು ಇದ್ರ ಪಕ್ಕದ ಬಿಲ್ಡಿಂಗ್. ಇಲ್ಲಿಂದ ತೋರಿಸ್ತೀನಿ ನೋಡಿ, ಕಾಂಪೌಂಡ್ ಪಕ್ಕದಲ್ಲಿದೆ. ಗೇಟಿಂದ ಆಚೆ ಹೋಗಬೇಕು. ನಾನು ಹಿಂದೆ ಈ ಕಡೆಯಿಂದ ಹೋಗಿ ಅಂದರು, ಇಲ್ಲಿ ಹೋಗಿ ನೋಡಿದ್ರೆ ದಾರಿ ಇಲ್ಲ. ಮತ್ತು ಗೇಟಿಂದ ಆಚೆ ಹೋಗಿ ಎಕ್ಸಾಕ್ಟ್ಲಿ ಹಳೆಯ ಬಿಲ್ಡಿಂಗ್ ಎಲ್ಲಿತ್ತೋ, ಹಳೇ ಬ್ರಾಂಚು, ಅದಕ್ಕೆ ಆಪೋಸಿಟಲ್ಲೇ ಗೇಟ್ ಇದೆ. ಅಲ್ಲಿಂದ ನೋಡಿ ಕಾಣಿಸಿದೆ LSHFL ಬೋರ್ಡು. ಸೊ ಮತ್ತೆ ಗೇಟಿಂದ ಆಚೆ ಹೋಗಿ ಪಕ್ಕದ ಬಿಲ್ಡಿಂಗ್ ಹೋಗಬೇಕು. ಎಲ್ಲ LIC ಅವ್ರದ್ದೇ, ಬಟ್ LIC ಇನ್ಸೂರೆನ್ಸು LSHFL ಎರಡಿದೆ. ಹೌಸಿಂಗ್ ಫೈನಾನ್ಸ್ ಲಿಮಿಟೆಡು, ಫೈನಾನ್ಸ್ ಅವ್ರದ್ದೊಂದು, ಇನ್ಸೂರೆನ್ಸ್ ಅವ್ರದ್ದೊಂದು. ಕೊನೆಗೂ ಬಿಲ್ಡಿಂಗ್ ಬಂದೆ. ಸೊ ಬಿಲ್ಡಿಂಗ್ ಫಸ್ಟ್ ಫ್ಲೋರಲ್ಲಿ LSHFL ಆಫೀಸ್ ಇದೆ. ಒಳಗೆ ಹೋಗಿದ ತಕ್ಷಣ ನಿಮಗೆ ಎಲ್ಲ ಇಲ್ಲಿ ಕ್ಯೂ ಅಲ್ಲಿ ಇದೆಯಲ್ಲ, ಇಲ್ಲಿ ನಿಂತಿರೋ ಕ್ಯೂ ಅಲ್ಲಿರೋರೆಲ್ಲರೂ ಪಾರ್ಟ್ ಪೇಮೆಂಟು ಇಲ್ಲ ಫೋರ್ಕ್ಲೋಜರ್ ಮಾಡೋಕ್ಕೆ ಬಂದಿರೋದು. ಕ್ಲಸ್ಟರ್ ಆಫೀಸ್ ಇದು. ಸೊ ನೋಡ್ಬೇಕು ಎಷ್ಟು ಜನ ಇದ್ದಾರೆ ನೋಡಿ. 11:30 ಟೈಮು. ಸೊ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದೆ. ಈಗ ನೆಕ್ಸ್ಟ್ ನಂದೆ. ಸೊ ಕೌಂಟಲ್ಲಿ ಕಂಪ್ನಿಗೆ ಕೊಟ್ಟಿರೋ ಚೆಕ್ಕು ಸಬ್ಮಿಟ್ ಮಾಡಿದೆ. ಸೊ ಅವರು ಚೆಕ್ ಮಾಡಿ ಸಿಸ್ಟಮಲ್ಲಿ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾನು ಹೋಗಿದ್ದು 3ನೇ ತಾರೀಕು. ಒಂದು EMI ಇರೋದು 10ನೇ ತಾರೀಕು ಅಂದ್ಕೊಂಡಿದ್ದೆ, ಬಟ್ 7ನೇ ತಾರೀಕು ಇತ್ತು. ಸೊ ಆದ್ದರಿಂದ ಅವ್ರು ಸಿಸ್ಟಮ್ ತೊಗೊಂಡಿಲ್ಲ ಅಂತ ನನಗೆ ರಿಟರ್ನ್ ಮಾಡಿದರು. ಹೋಗಿದ್ದ ಕೆಲಸ ಆಗಲಿಲ್ಲ. ಅದೇ ಅದು ಫುಲ್ ಕೊಟ್ಟಿದ್ದಾರಲ್ಲ, ಚೆಕ್ ಮಾತ್ರ ಅರ್ದ್ಬಿಟ್ಟು ಕೊಟ್ಟೆ ಅವ್ರ ಕೈಗೆ ನಾನು. ಸೊ ಅವ್ರ ಸಿಸ್ಟಮಲ್ಲಿ ಟ್ರೈ ಮಾಡಿದ್ರು ಕಟ್ಟಿಸ್ಕೊಳ್ಳೋಕ್ಕೆ, ಆಗಲಿಲ್ಲ. ಸೊ ಆದ್ದರಿಂದ ನೀವು ಡೇಟು ನೋಡಿಕೊಂಡು ಹುಷಾರಾಗಿ ಹೋಗಬೇಕು. ನಾನು ಇಷ್ಟು ದೂರದಿಂದ ಹೋಗಿ ಕೆಲಸ ಆಗದೆ ವಾಪಸ್ ಬಂದೆ. ಸೊ ಮುಂಚೆನೇ ನೋಡ್ಕೋಬೇಕು. ನೀವು ಕಟ್ಟೋ ಕಸ್ಟಮರ್ ಕೇರ್ ಕಾಲ್ ಮಾಡಿ ಕೇಳ್ಕೋಬೇಕು ಯಾವತ್ತು ಪೇಮೆಂಟ್ ಇರುತ್ತೆ ನಿಮ್ಮದು. ಕೆಲವೊಂದು ಡೇಸ್ ಹಾಕಿದ್ದಾರೆ ಇಲ್ಲಿ, ಇದೇ ಆಫೀಸಲ್ಲಿ ಅಲ್ಲಿ ಸ್ಟಿಕ್ ಮಾಡಿದ್ದಾರೆ. ಸೊ ಲಾಸ್ಟು 20th ಆದಮೇಲೆ 20th ಆದಮೇಲೆ 20th 30thವರೆಗೂ ಪೇಮೆಂಟು, ಪಾರ್ಟ್ ಪೇಮೆಂಟ್ ಆಗಿ ಫೋರ್ಕ್ಲೋಜರ್ ಆಗಿ ತೊಗೊಳ್ಳಲ್ಲ. ಮತ್ತು EMI ಇರೋ 2 ದಿವಸ 3 ದಿವಸ, ಒಂದು 3 ದಿವಸದ ಮುಂಚೆನೂ ತೊಗೊಳ್ಳಲ್ಲ. ಇವನೊಂದು 7th ಇತ್ತು EMI, 3rd ತೊಗೊಂಡಿಲ್ಲ. ಸೊ ಆ ರೀತಿ ಡೇಟ್ಸ್ ಇರ್ತವೆ. EMI ಆದಮೇಲೆ ಬೇಕಾದ್ರೆ ತೊಗೊತಾರೆ. ಸೊ ನನಗೆ ನೆಕ್ಸ್ಟ್ 13th ಬರೋಕ್ಕೆ ಹೇಳಿದ್ದಾರೆ. ಸೊ ನಾನು ನೆಕ್ಸ್ಟ್ ಇವಾಗ 13th ಹೋಗಬೇಕು. ಸೊ ಹೋಗಿದ್ದ ಕೆಲಸ ಆಗಿಲ್ಲ. ಆದ್ದರಿಂದ ಡೇಟ್ಗಳನ್ನ ವಿಚಾರಿಸ್ಕೊಂಡು ನಿಮ್ಮ ಬ್ಯಾಂಕುಗಳಲ್ಲಿ ವಿಚಾರಿಸ್ಕೊಂಡು ಹೋಗಬೇಕು. ಪಾರ್ಟ್ ಪೇಮೆಂಟ್ ಆಗಲಿ ಫೋರ್ಕ್ಲೋಜರ್ ಆಗಿ ಮಾಡೋವಾಗ. ಎಸ್ಪೆಷಲಿ ಬೇರೆ ಬ್ಯಾಂಕುಗಳಲ್ಲಿ ಅದೇ ರೀತಿ ಇದೆಯೋ ಎಲ್ಲ ಗೊತ್ತಿಲ್ಲ. LSHFL ಆದರೂ ಡೇಟ್ಸ್ ಇದೆ. ಸೊ ಅದರಿಂದ ಚೆಕ್ ವಾಪಸ್ ಕೊಟ್ಟರು. ಸೊ ಹೋಗಿದ್ದ ಕೆಲಸ ಆಗಿಲ್ಲ ಅಂತ ಅಲ್ಲಿಂದ ರಿಟರ್ನ್ ಬಂದೆ.